ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವಿಜಯ ಚತುರ್ಥ ಸರ್ಗ 24ನೇ ಶ್ಲೋಕ. ಬಹುಶ್ರುತತ್ವಾದ್ಯದಿ ತತ್ಸಹೇ ಬಲಾನ್ನ ಸಾ ಸವಿತ್ರೀ ವಿರಹಂ ಸಹೇತತೆ ಇತಿ ದ್ವಿಜೇನಾಭಿಹಿತೇನ ಮತ್ಸತಂ ಭವಾನನುಜ್ಞಾಂ ಪ್ರದದಾತ್ವಿತಿ ಬ್ರುವನ್. ಬಹುಶ್ರುತತ್ವಾತ್ ಯದಿ ತತ್ ಸಹೇ ಬಲಾತ್ ನ ಸಾ ಸವಿತ್ರಿ ವಿರಹಂ ಸಹೇತ ತೇ ಇತಿ ದ್ವಿಜೇನ ಅಭಿಹಿತೆ ಅನಮತ್ ಸಹ ತಂ ಭವಾನ್ ಅನುಜ್ಞಾಂ ಪ್ರದದೌ ಇತಿ ಬ್ರುವನ್. ಪ್ರದದಾತು ಇತಿ ಬ್ರುವನ್. ಪ್ರದದಾತು ಇತಿ ಬ್ರುವನ್. ಯದ್ಯಪಿ ಅಂದರೆ ಹಿಂದೆ ಏನಾಯಿತು? ಮಧ್ಯಗೇಹ ಭಟ್ಟರು ಸನ್ಯಾಸ ತೆಗೆದುಕೊಳ್ಳಬಾರದು, ನಮ್ಮನ್ನ ಕಾಪಾಡುವವರು ಯಾರಿಲ್ಲ ವಯಸ್ಸಾದ ಕಾಲದಲ್ಲಿ ಅಂತ ಹೇಳಿದರೆ, ಆಚಾರ್ಯರು ಯಾವಾಗ ಒಂದು ಪುರುಷನಿಗೆ ವಿರಕ್ತಿ ಅಂತ ಬರುತ್ತದೋ, ವಿಷಯ ಪದಾರ್ಥಗಳಲ್ಲಿ ಅಲಂಬುದ್ಧಿ ಅನ್ನತಕ್ಕ ಒಂದು ಬುದ್ಧಿ ಬರಬೇಕಾದದ್ದು ಬರುತ್ತದೋ, ಆಗ ಅವನು ಸನ್ಯಾಸವನ್ನು ತೆಗೆದುಕೊಳ್ಳಬೇಕು. ಆ ಹೊತ್ತಿನಲ್ಲೇ ತೆಗೆದುಕೊಂಡ್ಬಿಡಬೇಕು ಅಂತ. ಯಾಕೆ ಮತ್ತೆ ವೈರಾಗ್ಯ ಬರುತ್ತದೋ ಏನೋ ಗೊತ್ತಿಲ್ಲ, ಹಾಗೆ ಹೇಳಿದ್ದಾರೆ ಅವರು. ಅದರಿಂದ ಆಚಾರ್ಯರು ವೈರಾಗ್ಯ ಬಂದಿದೆ, ನಾನು ತೆಗೆದುಕೋತೀನಿ ಅಷ್ಟೇ ಅಧಿಕಾರಿ. ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಯಾರು ಅಧಿಕಾರಿ? ಯಾರು ವಿರಕ್ತನಾಗಿದ್ದಾನೋ, ಹರಿಭಕ್ತಿ ಇದೆಯೋ ಅವನೇ ಅಧಿಕಾರಿ ಅಷ್ಟೇ. ಅದರಿಂದ ನಾನು ತೆಗೆದುಕೊಳ್ತೀನಿ. ಆದರೂ ಕೂಡ ನೀವು ಹೇಳ್ತಾ ಇದ್ದೀರಾ ನಿಮಗೆ ಒಂದು ರಕ್ಷಕ ಬೇಕು ಹಾಗೆ ಅಂತ. ಅದರಿಂದ ಒಂದು ಮಗು ಆದ ಕೂಡಲೇ ನಾನು ತೆಗೆದುಕೊಳ್ತೀನಿ. ನಿಮಗೆ ಮುಂದೆ ಒಂದು ಮಗು ಹುಟ್ಟಲಿಕ್ಕಿದ್ದಾನೆ, ಆಗ ನಾನು ಮಗು ಹುಟ್ಟಿದ ಮೇಲೆ ನಾನು ಸನ್ಯಾಸವನ್ನು ತೆಗೆದುಕೊಳ್ತೇನೆ, ಆ ಮಗು ನಿಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತ ಇಷ್ಟು ವ್ಯವಸ್ಥೆಯನ್ನ ಮಧ್ಯಗೇಹ ಭಟ್ಟರು ಅವರ ಹತ್ರ ವಾಸುದೇವ ಹೇಳಿದಾಗ ಮಧ್ಯಗೇಹ ಭಟ್ಟರಿಗೆ ಸಮಾಧಾನ ಆಗ್ಲಿಲ್ಲವಂತೆ. ಆಗ ಸನ್ಯಾಸ ನಾನು ಏನೇ ಪ್ರಶ್ನೆ ಮಾಡಿದರೂ ಕೂಡ ಉತ್ತರ ಕೊಟ್ಟು ಬಿಡ್ತಾರೆ ವಾಸುದೇವ. ಅದರಿಂದ ಇನ್ನೊಂದು ಉಪಾಯವನ್ನ ಹೇಳ್ತಾರೆ. ಏನದು? ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಯದ್ಯಪಿ ಬಹೂನಾಂ ಬಹುಶಾಸ್ತ್ರಾಣಾಂ ಶ್ರುತಂ ಶ್ರವಣಂ ಯಸ್ಯ ತಸ್ಯ ಭಾವಃ ತತ್ವಂ ತಸ್ಮಾತ್ ಬಹುಶಾಸ್ತ್ರ ಶ್ರವಣ ಬಲೇನ ವಿವೇಕಿತ್ವಾತ್ ಇತ್ಯರ್ಥಃ. ಬಲಾತ್ ಧೈರ್ಯ ಬಲಾತ್ ತತ್ ಸಹೇ. ವಾಸುದೇವ ತಂದೆ ಹೇಳ್ತಾರೆ ಮಧ್ಯಗೇಹ ಭಟ್ಟರು, ವಾಸುದೇವ ಹೌದಪ್ಪ ನೀನು ಹೇಳೋದು ಸರಿ, ನೀನು ಹೇಳುವ ವಿಚಾರವನ್ನ ಸಹನೆ ಮಾಡುವ ಸಾಮರ್ಥ್ಯ ನನಗಿದೆ. ಯಾಕೆ? ಬಹುಶ್ರುತತ್ವಾತ್, ಅನೇಕ ವೇದಗಳನ್ನ, ಮಹಾಭಾರತಾದಿ ಶಾಸ್ತ್ರಗಳನ್ನ, ಪುರಾಣಗಳನ್ನ ಕೇಳಿ ಕೇಳಿ ಅದರ ಬಲದಿಂದ ನನಗೇನ್ ಬಂದಿದೆ? ಧೈರ್ಯ ಬಂದಿದೆ. ಪರಮಾತ್ಮನ ಅನುಗ್ರಹದಿಂದಲೇ ಎಲ್ಲವೂ ನಡೀತದೆ ಹಾಗೆ ಅಂತ ನನಗೆ ಧೈರ್ಯ ಬಂದಿದೆ. ಅದರಿಂದ ನೀನು ಸನ್ಯಾಸ ತೆಗೆದುಕೊಳ್ಳೋದನ್ನ ನಾನು ಸೋಡುಂ ಸಮರ್ಥ, ಸಹನೆ ಮಾಡ್ತೀನಿ. ಸಹನೆ ಮಾಡಲಿಕ್ಕೆ ನಾನು ಸಮರ್ಥನಾಗಿದ್ದೇನೆ. ಯಾಕೆ? ವಿವೇಕಿ ಆದ್ದರಿಂದ. ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು ಶಾಸ್ತ್ರವೇ ನಮಗೆ ತೋರಿಸಿಕೊಡ್ತಾ ಇದೆ. ನಾವೇನು ತಲೆಬಿಸಿ ಮಾಡ್ಕೋಬೇಕಾಗಿಲ್ಲ. ದೇವರು ಹೇಳಿದಂಗೆ ಮಾಡ್ಕೊಂಡು ಹೋದ್ರೆ ಸಾಕಷ್ಟೆ. ಅದರಿಂದ ನನಗೆ ಅದನ್ನ ಸಹನೆ ಮಾಡುವ ಸಾಮರ್ಥ್ಯ ಇದೆ. ನೋಡಿ ಮಧ್ಯಗೇಹ ಭಟ್ಟರು ಹೇಗೆ ಹೇಳ್ತಾರೆ ನೋಡಿ. ತಥಾಪಿ, ಹಾಗಿದ್ರೂ ಕೂಡ ತೇ ಸಾ ಸವಿತ್ರಿ ತೇ ವಿರಹಂ ನ ಸಹೇತ, ನಿನ್ನ ತಾಯಿ ಈ ನಿನ್ನ ವಿರಹವನ್ನ ಸಹನೆ ಮಾಡಲಾಳು ಹಾಗೆ ಅಂತ ಹೇಳ್ತಾರೆ. ನೋಡಿ, ಇದು ಮಧ್ಯಗೇಹ ಭಟ್ಟರು ತೆಗೆದುಕೊಂಡ ಮತ್ತೊಂದು ಉಪಾಯ. ಪ್ರಾಣತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರು ಮೊದಲನೇ ಉಪಾಯ, ಬಟ್ಟೆಯನ್ನೇ ಅರ್ದು ಕೂತ್ಕೊಂಡ್ಬಿಟ್ರು. ನೀವೇನು ಪ್ರಾಣತ್ಯಾಗ ಮಾಡ್ತೀರಿ ಮಾಡಿ, ಅದರ ಅಭಿಪ್ರಾಯ ಏನೋ, ಶಾಸ್ತ್ರವನ್ನ ಬಲ್ಲವರು ವಿವೇಕಿಯಾದ ನೀವು ಈ ರೀತಿಯಾಗಿ ಒಳ್ಳೆ ಕಾರ್ಯದಲ್ಲಿ ನೀವು ಅಡೆತಡೆ ಮಾಡಬಾರದು ಹಾಗೆ ಅಂತ. ಎರಡನೇ ಉಪಾಯ ಮಧ್ಯಗೇಹ ಭಟ್ಟರು ಮಾಡಿದ್ದು, ರಕ್ಷಕರು ಇಲ್ಲ ಹಾಗೆ ಅಂತ. ಮಕ್ಕಳಿಗೆ ತಂದೆ ತಾಯಿಯರನ್ನ ರಕ್ಷಣೆ ಮಾಡುವುದರಿಂದಲೇ ಶ್ರೇಯಸ್ಸಾಗ್ತದೆ. ಆಗಿರುವಾಗ ನಿಮ್ಮನ್ನ ಬಿಟ್ಟು ನೀನು ಸನ್ಯಾಸ ತೆಗೆದುಕೊಂಡ್ಬಿಟ್ರೆ ಶ್ರೇಯಸ್ ಹೇಗೆ ಆಗ್ತದೆ ಹಾಗೆ ಅಂತ ಎರಡನೇ ಉಪಾಯ. ಅದಕ್ಕೆ ಆಚಾರ್ಯರು ಕೊಟ್ಟ ಉತ್ತರ, ಹೌದು, ಯಾವಾಗ ವಿರಕ್ತಿ ಬರುತ್ತದೋ ಆಗಲೇ ಸನ್ಯಾಸ ತೆಗೆದುಕೊಳ್ಬೇಕು ಅಂತ ವೇದಗಳೇ ಹೇಳ್ತಾ ಇದೆ. ನೀವು ವೇದ ಬಲ್ಲವರು, ವೇದ ಪ್ರಮಾಣ ಅಂತ ಒಪ್ಪುವವರು, ವೇದ ಮಾತಿಗೆ ಬೆಲೆ ಕೊಡಬೇಕು. ಅಷ್ಟು ಮಾತ್ರ ಅಲ್ಲ, ನಿಮಗೆ ಒಂದು ರಕ್ಷಕ ಬೇಕು ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ರಿ, ನಿಮಗೆ ಮಗು ಆಗ್ತಾನೆ, ಅವನು ರಕ್ಷಕನಾಗ್ತಾನೆ ಅಂತ.
ಇಷ್ಟು ವಾಸುದೇವ ಉತ್ತರ ಕೊಟ್ರೆ ಮೂರನೇ ಉಪಾಯ ಮಧ್ಯಗೇಹ ಭಟ್ಟರದು. ಹೌದಪ್ಪ ನೀ ಹೇಳಿದ್ದೆಲ್ಲ ಸರಿ, ವೇದಗಳು ಹೇಳ್ತಾ ಇದೆ, ಮತ್ತೆ ನಾನು ಅದನ್ನ ಶಾಸ್ತ್ರ ಕೇಳಿ ನನಗೆ ಒಂದು ಧೈರ್ಯ ಬಂದ್ಬಿಟ್ಟಿದೆ, ಅದರಿಂದ ನಾನು ಸಹನೆ ಮಾಡ್ಕೋತೇನೆ, ಆದ್ರೆ ನಿನ್ನ ತಾಯಿ ಸಹನೆ ಮಾಡ್ಕೊಳ್ಳಲ್ಲ ಅಂತ ಮೂರನೇ ಉಪಾಯ ಮಧ್ಯಗೇಹ ಭಟ್ಟರು ಕೇಳಿದಾಗ ಆಚಾರ್ಯರು ಏನು ಹೇಳಿದ್ರು ಗೊತ್ತಾ? ಸುಂದರವಾಗಿ ಇದು ನೋಡಿ. ಭವಾನ್ ಅನುಜ್ಞಾಂ ಪ್ರದದಾತ್ ಇತಿ ಬ್ರುವನ್. ಹೌದಾ, ಈಗ ನಿಮ್ದೆಲ್ಲ ಕ್ಲಿಯರ್ ಆಯ್ತು ತಾನೇ? ಫಸ್ಟ್ ನಿಮ್ದು ನೀವು ಮುಗಿಸ್ಕೊಳ್ಳಿ, ನೀವು ನನಗೆ ಒಪ್ಪಿಗೆ ಕೊಡಿ. ತಾಯಿಯನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ನಾನು ತಾಯಿ ಹತ್ರ ಮಾತಾಡ್ಕೋತೀನಿ, ತಾಯಿಯನ್ನ ನಾನು ಹ್ಯಾಂಡಲ್ ಮಾಡ್ತೀನಿ ಹಾಗೆಂತ ಅಭಿಪ್ರಾಯ. ಸನ್ಯಾಸಾಶ್ರಮ ಅನುಜ್ಞಾಂ ಪ್ರದದಾತು ಪ್ರತಿದಿಶತು ಇತಿ ಬ್ರುವನ್ ಸನ್ ತಂ ಪಿತರಂ ಅನಮತ್. ತಾಯಿ ತಂದೆಗೆ ನಮಸ್ಕಾರ ಮಾಡಿ ನೀವು ಸನ್ಯಾಸಕ್ಕೆ ಒಪ್ಪಿಗೆ ಕೊಡಿ, ತಾಯಿ ಹತ್ರ ನಾನು ಮಾತಾಡ್ತೀನಿ ನಾನು ಹಾಗೆ ಅಂತ ಮೊದಲು ತಂದೆ ಹತ್ರ ಒಪ್ಪಿಗೆಯನ್ನು ಪಡಿತಾರೆ ವಾಸುದೇವ. ನೋಡಿ, ತಂದೆ ತಾಯಿ ಒಪ್ಪಿಗೆ ಇಲ್ಲದೆ ಸತ್ಕಾರ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಅದರಿಂದ ಅವರನ್ನ ಕನ್ವಿನ್ಸ್ ಮಾಡಿ ಮಾಡಬೇಕು ಎನ್ನುವ ವಿಚಾರವನ್ನ ಆಚಾರ್ಯರು ಪೂರ್ಣಪ್ರಜ್ಞರು ವಾಯುದೇವರ ಅವತಾರ ಒಳಗಿಂದ ಪ್ರೇರಣೆ ಮಾಡಬಹುದಾಯಿತು. ಆದರೂ ಕೂಡ ಒಂದು ಸಾಮಾನ್ಯ ಒಂದು ಮನುಷ್ಯನಿಗೆ ಕೂಡ ಇಂತಹ ತೊಂದರೆಗಳು, ಸತ್ಕಾರ್ಯವನ್ನು ಮಾಡಬೇಕಾದಾಗ ನಮ್ಮ ಬೇಕಾದವರಿಂದಲೇ ತೊಂದರೆಗಳು ವಿಘ್ನಗಳು ಬರಬಹುದು. ಹಾಗೆಂತೇಳಿ ಅವರನ್ನ ಬೈಯೋದು, ನಿರಾಕರಣೆ ಮಾಡೋದು ಹಂಗೆ ಮಾಡಬಾರ್ದು. ಅದನ್ನ ಆ ಸಿಚುವೇಶನ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಧೈರ್ಯವಾಗಿ, ಹಾಗೆ ಅಂತ ಶಾಸ್ತ್ರವನ್ನು ಬಿಡಬಾರ್ದು, ಪರಮಾತ್ಮನ ಮಾತುಗಳನ್ನು ಬಿಡಬಾರ್ದು, ತಂದೆ ತಾಯಿಯರನ್ನು ಕೂಡ ಬಂಧು ಬಾಂಧವರನ್ನು ಕೂಡ ಬಿಡಬಾರ್ದು. ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ಈ ಒಂದು ಉಪಾಯವನ್ನ ನಮಗೆ ಆಚಾರ್ಯರು ಇಲ್ಲಿಗೆ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ತಂದೆ ಹತ್ರ ಒಪ್ಪಿಗೆಯನ್ನ ಕೇಳ್ತಾ ಇದ್ದಾರೆ. ಮುಂದೆ ಏನಾಯ್ತು ಎಂಬ ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀಹರೇ ನಮಃ.